ಊರು ಬಿಟ್ಟಿದ್ದ ರವಿ ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದ. ಸಹದೇವಪ್ಪನ ಪತ್ನಿನೂ ತವರಿಗೆ ಬಂದಿದ್ಲು. ಅಲ್ಲಿ ಅವರ ಆಟ ಶುರುವಾಗಿ ಹೋಯ್ತು. ಆ ವಿಷಯ ಸಹದೇವಪ್ಪನಿಗೆ ತಲುಪಿಬಿಟ್ಟಿತ್ತು. ಸಹದೇವಪ್ಪ ಅನ್ನೋನ ಹೆಂಡತಿ ಜೊತೆ ರವಿ ಅನ್ನೋರಿಗೆ ಅವಳ ಮದುವೆಗಿನ್ನ ಮುಂಚೆಯಿಂದ ಕೂಡ ಸಂಬಂಧ ಇತ್ತು ಅಂತ ಸಹದೇವಪ್ಪ ಮತ್ತು ಅವ್ರ ಕುಟುಂಬದವರು ಅಲಿಗೇಷನ್ ಮಾಡ್ತಾ ಇರ್ತಾರೆ. ಇದೇ ಸಂಬಂಧ ವಿಚಾರವಾಗಿ ಆ ಮದುವೆ ಆದ ನಂತರ ರವಿಗೆ ಊರಲ್ಲಿ ಒಂದು ನ್ಯಾಯ ಪಂಚಾಯತಿ ಕೂಡ ಮಾಡಿ ಅವನ್ನ ಊರು ಬಿಟ್ಟು ಹೋಗೋ ಹಾಗೆ ಮಾಡಿರ್ತಾರೆ. ಅವನು ಹೋಗಿ ಸುಮಾರು 10 ದಿನಗಳ ಹಿಂದೆ, ಈ ಇನ್ಸಿಡೆಂಟ್ ನಡೆಯೋಕ್ಕಿಂತ 10 ದಿನಗಳ ಹಿಂದೆ ಅವನು ಮರಳಿ ಊರಿಗೆ ಬಂದಿರ್ತಾನೆ. ಬಂದು ಇದೇ ರೀತಿ ಊರಿಗೆ ಬರಬೇಡ ಅಂತ ಆಚೆ ಕಳಿಸಿದ್ರು ಕೂಡ ವಾಪಸ್ ಬಂದಿದ್ದಾನಲ್ಲ ಅನ್ನೋ ಒಂದು ಕೋಪದ ಮೇಲೆಗೆ ಸಹದೇವಪ್ಪ ರಮೇಶ್ ಅನ್ನೋವನ ಅವನ ಫ್ರೆಂಡ್ ಒಬ್ಬ ಅವನ್ನ ಆ ಊರಿಗೆ ಕಳಿಸ್ತಾನೆ, ಸಿದ್ದೇಶ್ವರ ನಗರಕ್ಕೆ ಕಳಿಸ್ತಾನೆ. ಅಲ್ಲಿ ಕಳಿಸಿ ಅವನು ಯಾವ ಟೈಮಲ್ಲಿ ಮನೇಲಿರ್ತಾನೆ ನೋಡ್ಲಿಕ್ಕೆ ಹೇಳ್ತಾನೆ. ರವಿ ಎಲ್ಲೋ ಹೊರಗಡೆ ಇರೋವಾಗ ಆತನ ಮೇಲೆ ಮುರ್ಕೊಂಡು ಬಿದ್ದರೆ ಯಾರಾದರೂ ಬಚಾವ್ ಮಾಡಬಹುದು, ಅವನು ಮನೇಲಿರೋ ಹೊತ್ತಲ್ಲೇ ಹೋಗೋದು ವಾಸಿ, ಅವರಮ್ಮನನ್ನ ಹೇಗೋ ಮ್ಯಾನೇಜ್ ಮಾಡಬಹುದು ಅಂತ ಮನೆಗೆ ನುಗ್ಗಿದವರು ಮೊದಲು ಕೊಂದಿದ್ದು ನನ್ನ ಮಗನನ್ನ ಬದುಕಲು ಬಿಡಿ ಅಂತ ಕೇಳ್ಕೊಂಡಂತಹ ತಾಯಿಯನ್ನ. ನಂತರ ರವಿಯ ಮೇಲೆ ಎರಗ್ತಾರೆ. ಅವನು ಮೂರ್ಛೆ ಹೋಗ್ತಾನೆ. ಅದನ್ನು ನೋಡಿ ಸತ್ತ ಅಂದ್ಕೊಂಡು ಹೊರಟು ಹೋಗ್ತಾರೆ. ಸಂಜೆ 5 ಜನ ಆ ಮನೆ ಎಂಟ್ರಾಗಿ ಅಲ್ಲಿ ಬಿಗಿನಿಂಗಲ್ಲಿ ಅವ್ರ ತಾಯಿಯಾದಂಥ ಕಮಲವ್ವ ಸಿಕ್ಕಿದ್ರಿಂದ ಕಮಲವನ್ನು ಕೊಚ್ಚೆ ಹಾಕಿ ಅವ್ರನ್ನಲ್ಲೇ ಸ್ಪಾಟಲ್ಲೇ ಕೊಲೆ ಮಾಡ್ತಾರೆ. ರವಿಗೂ ಕೂಡ ಅವನ ತಲೆಗೆ ಮತ್ತು ಅವನ ಮೈಗೆ ಹೊಡಿತಾರೆ. ಆದರೆ ಅವನು ಮೂರ್ಛೆ ತಪ್ಪಿ ಕೆಳಗಡೆ ಬಿದ್ದಿರ್ತಾನೆ. ಸೊ ಅಕ್ಕಪಕ್ಕದ ಮನೆಯವರೆಲ್ಲ ಆ ಟೈಮಲ್ಲಿ ಹೇಳ್ತಾ ಇದ್ದದನ್ನು ಕಂಡಂಥವರು ಅಲ್ಲಿಂದ ಸ್ಥಳದಿಂದ ಪರಾರಿ ಆಗ್ತಾರೆ. ಸೊ ಇದರಿಂದ ರವಿ ಉಳ್ಕೊತಾನೆ, ಅವರ ತಾಯಿ ಸತ್ತಿರ್ತಾನೆ. ಕೊಲೆ ಮಾಡಿ ಸೀದಾ ಹೆಂಡತಿಯ ತವ್ರ ಮನೆಗೆ ಹೋಗಿರ್ತಾನೆ ಸಹದೇವಪ್ಪ. ಆತನ ಜೊತೆಗೆ ಸಂಗಡಿಗರು ಇದ್ರು. ಅವರೆಲ್ಲ ಅಲ್ಲಿಂದ ಮುಂದೆ ರಕ್ತ ಸಿಕ್ತವಾದ ಬಟ್ಟೆಯನ್ನ ಬದಲಿಸಿ ಎಸ್ಕೇಪ್ ಆಗಿತ್ತು. ಪೊಲೀಸ್ ನಾಯಿ ಅವರ ಮನೆಯನ್ನೇ ತೋರಿಸ್ತು. ಅಷ್ಟಾದ್ಮೇಲೆ ಮೈಲಾರಪ್ಪನನ್ನ ಕರ್ಕೊಂಡು ಹೋಗಿ ಪೊಲೀಸರು ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆಸಿದಾಗ ಅಳಿಯ ಮನೆಗೆ ಬಂದಿದ್ದಂಥ ವಿಷಯ ಹೇಳಿದ್ದ. ನಂತರ ಅಣ್ಣಿಗೇರಿಯ ಮನೆಗೆ ಹೋಗಿ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದಂಥ ಸಹದೇವಪ್ಪನನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿದಾಗ ಎಲ್ಲರೂ ಅರೆಸ್ಟ್ ಆಗಿದ್ರು. ರಮೇಶ್ಗಿನ್ನೂ 19 ವರ್ಷ, ಸೊ ಮತ್ತು ಸುರೇಶ್ಗೆ 23 ವರ್ಷ. ಎಲ್ಲರೂ ಕೂಡ ಹುಡುಗರೇನೆ ಇನ್ನೂ ಕೂಡ. ಎಲ್ಲ ಚಿಕ್ಕವರೇ ಬೆಳೆಯೋ ವಯಸ್ಸಿನಲ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ. ಇದಕ್ಕೆ ಈ ಹುಡುಗಿನೂ ಹೊರತಾಗಿಲ್ಲ. ಇವಳ ಹೆಸರು ಪ್ರಿಯಾಂಕಾ. ಈಕೆಗೆ ಮುಂದಿನ ತಿಂಗಳು 15ನೇ ತಾರೀಕಿನ ದಿನ ಮದುವೆ ಆಗೋದಿತ್ತು. ಈಗ ಅರೆಸ್ಟ್ ಆಗಿದ್ದಾಳೆ. ಇವಳ ಮೇಲಿರೋದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಈಕೆ ಹೆಚ್ಚು ಕಡಿಮೆ ಅವಳನ್ನ ಕೊಲೆನೇ ಮಾಡಿದ್ಲು. ಆಕೆ ಸತ್ತೋದ್ಲು ಅಂತಾನೆ ಅಂದ್ಕೊಂಡಿದ್ಲು. ಆದರೆ ಸ್ವಲ್ಪದರಲ್ಲಿ ಮುದುಕಿ ಬಚಾವಾಗಿದ್ದಾಳೆ. ಇಂಥದ್ದೊಂದು ಘಟನೆ ನಡೆದಿದ್ದು ಬೆಂಗಳೂರಿನ ಗಂಗಮ್ಮನಗುಡಿಯ ರಾಘವೇಂದ್ರ ಲೇಔಟ್ನಲ್ಲಿ. ಗಂಗಮ್ಮಗುಡಿ ಠಾಣಾ ಪರಿಧಿಯಲ್ಲಿ 19ನೇ ತಾರೀಕು ಮಧ್ಯಾಹ್ನ ಶ್ರೀಮತಿ ಸುಬ್ಬಮ್ಮ ಅಂತ 70 ವರ್ಷ ಮಹಿಳೆಯರು ಅವರನ್ನು ಮನೆಯಲ್ಲಿರುವಾಗಲೇ ಹಾಡು ಹಗಲೇ ಕೊಲೆ ಮಾಡೋ ಉದ್ದೇಶದಿಂದ ಅವರಿಗೆ ತೀವ್ರ ಗಾಯಗೊಳಿಸಿದ್ದಾರೆ, ಹೊಡೆದು. ಆವಾಗ ನಮ್ಗೆ ಬಂದಿದ್ದ ಮಾಹಿತಿ ಪೂರ್ತಿ ರಕ್ತಸ್ರಾವ ಆಗಿ ಆಲ್ಮೋಸ್ಟ್ ಅವರು ಉಳಿತಾರೋ ಇಲ್ವಾ ಅಂತ ಒಂದು ಸಂದೇಹ ಇತ್ತು. ಅವರ ಕೊರಳಲ್ಲಿದ್ದ ಒಂದು ಚೈನು ಕೂಡ ಮಿಸ್ ಆಗಿತ್ತು. ಆ ಕೇಸ್ನಲ್ಲಿ ಅರೆಸ್ಟ್ ಆದವಳು ಈ ಪ್ರಿಯಾಂಕಾ. ನಾವು ಹುಡುಗಿ ಇಲ್ಲಿ ಮನೆಯೊಳಗಡೆ ಯಾರು ಇಲ್ದಿರೋ ಟೈಮಲ್ಲಿ ಅಜ್ಜಿನೇ ಇರೋದನ್ನ ನೋಡ್ಕೊಂಡಿದ್ದು ಮಧ್ಯಾಹ್ನ ಟೈಮಲ್ಲಿ ಬಂದು ಹೊಡೆದು ಇರೋ ಒಡವೆಲ್ಲ ತೊಗೊಂಡು ನಡೆಸಿದ್ದಾರೆ. ಇದು ಸ್ಟೇಷನ್ ಇವತ್ತು ಡಿಕ್ಲೇರ್ ಆಗಿದೆ, ಇವರೇ ಮಾಡಿರೋದು ಅಂತೇಳಿ. ಅದೇ ಒಡವೆಗೋಸ್ಕರ ಹೊಡೆದಿದ್ದಾರೆ. ಮುಂದಿನ ತಿಂಗಳು ಅವ್ರ ಮದುವೆ ಇದೆ ಹುಡುಗಿದು. ಅದು ಅವ್ರ ಮನೇಲೆ ಅವ್ರ ತಾಯಿ ತಂದೆಗೆ ಗೊತ್ತಿಲ್ಲ ಹುಡುಗಿ ಮಾಡಿರೋಂಥ ಕೆಲಸ. ಅದು ಈ ಥರ ಆಗಿದೆ ಅಂದ್ಬಿಟ್ಟು ಇವಾಗ ಎಲ್ಲ ಇದು ಮಾಡ್ತಾ ಇದ್ದಾರೆ. ಹೊಡೆದಿರೋ ವಸ್ತುಗಳು ಅಂದರೆ ಏನೋ ಕುಕ್ಕರ್ ಇದರಿಂದ ಹೊಡೆದಿದ್ದಾರೆ ಮತ್ತು ಕಡ್ಡಿಯಿಂದ ಹೊಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ. ಹೀಗೆ ಕುಕ್ಕರಲ್ಲಿ ಹೊಡೆದು ಮುದುಕಿಯನ್ನು ಅರೆಜೀವವಾಗಿಸಿದಂಥ ಹುಡುಗಿಯ ಕಥೆ ಬೇರೆನೇ ಇತ್ತು. ಅದು ಹಣಕ್ಕಾಗಿಯೋ ಒಡವೆಗಾಗಿಯೋ ನಡೆದಂಥ ಹಲ್ಲೆ ಆಗಿರಲಿಲ್ಲ. ಆದರೆ ಪ್ರಿಯಾಂಕಾಗೆ
ಮುದುಕಿಯನ್ನ ಮುಗಿಸಿ ಬಿಡುವಂಥ ಇರಾದನೆ ಇದ್ದಿತ್ತು. ಆದರೆ ಆಗಿದ್ದೇ ಬೇರೆ. మాట అంటది ఏమని నంగల అమ్మ అవు పోతే పోయింది కానీ నిన్నైనా అయితే అటు చేస్తదా మళ్ళీ 3 రోజులు గవర్నమెంట్ ఆదన్నా సమాస గబక్కన కూర్కోరవన చేసి తప్పు చేసి తెలిసేది అది ఎందుకో బిడ్డ. ಹೀಗೆ ಕೈ ಮುಗಿದು ಇದೊಂದ್ಸಾರಿ ಕ್ಷಮಿಸ್ಬಿಡಿ, ನಮ್ಮ ಮಗಳಲ್ಲ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವಳು ಅಂತ ಅಂದ್ಕೊಂಡು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಕೈ ಮುಗಿದು ಬೇಡ್ಕೋತಾ ಇರೋನು ಪ್ರಿಯಾಂಕಾಳ ಅಪ್ಪ. ಅವನು ಮಗಳಿಗೆ ಮದುವೆ ಮಾಡಬೇಕು ಅಂತ ರೆಡಿಯಾಗಿದ್ದ. ಇನ್ನೇನು ಬರೋ ತಿಂಗಳು ವಾಲ್ಗ ಊದಿಸಿ ಆಕೆಯನ್ನ ಆಂಧ್ರದ ನೆಲ್ಲೂರಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ದ. ಅಷ್ಟರಲ್ಲಿ ಪ್ರಿಯಾಂಕಾ ಅರೆಸ್ಟ್ ಆಗಿದ್ದಾಳೆ. అమ్మని కొట్టి 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 ఇట్లా చెప్తుంది మెలకు వచ్చి నుంచి అమ్మాయి ఇట్లా భలే బాధ పెట్టేసింది అమ్మని, బాగా కొట్టిందండి. ఇట్ట కొట్టి పళ్ళన్నీ ఇరిగిపోయినాయి అమ్మకి, భలే బాధ వేస్తుంది. అమ్మాయిని మట్టుకు వదలకూడదు, అమ్మాయి వయసు అయిపోయిన అమ్మాయి అది. అమ్మని కొట్టి మాకు మా బాధ భలే బాధ వేస్తుంది. అమ్మాయినే చెప్తుంది, ఫోటో చూపించాము. ప్రియాంక అమ్మాయికి ఎందుకు అట్లా కొట్టాల్సి వచ్చిందో, అమ్మాయిని అమ్మని కొట్టాల్సిన అవసరం ఏంది అమ్మాయికి? అమ్మాయి మటుకు వదలకూడదు, అలా చేయాలా, మా బాధ.